ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಾನು ವ್ಲಾಗ್ ಶುರು ಮಾಡ್ತಿದ್ದೀನಿ. ಇದೇ ಮೊದಲು ನನ್ನ ಕುಕಿಂಗ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಸುಮಶ್ರು ಕುಕಿಂಗ್ ಚಾನಲ್. ನಾನಿವತ್ತು ವೀಕೆಂಡ್ ಸ್ಪೆಷಲ್, ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಅದರಲ್ಲೊಂದು ತುಂಬ ಈಸಿಯಾಗಿ ಮಾಡೋವಂಥ ಚಿಕನ್ ಕಬಾಬ್ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಬೇಕಾದಂಥ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನೀವು ಸ್ಪೂನ್ ಅಳತೆಯಲ್ಲಿ ತೊಗೊಳ್ಳೋದಾದರೆ 5 ಟೇಬಲ್ ಸ್ಪೂನ್ನಷ್ಟು ಕಬಾಬ್ ಪೌಡ್ರನ್ನ ಹಾಕ್ಕೊಳ್ಳಿ. ಅರ್ಧ kg ಚಿಕನಿಗೆ ಇಲ್ಲಿ 1 ಕಪ್ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಕರಿಬೇವಿನ ಸೊಪ್ಪಿಗೆ ಅಳತೆ ಇಲ್ಲ, ಸೊ ಬೇಕಾದಷ್ಟು ಹಾಕ್ಕೊಳ್ಬೋದು. 1 ಕಪ್ ಮೊಸರು, 3 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಒಂದು ಕಂಪ್ಲೀಟ್ ಎಗ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಹೊರಗಡೆ ತರೋದಾದರೆ ಅದರಲ್ಲಿ ರುಚಿ ಮಿಕ್ಸ್ ಆಗಿರುತ್ತೆ, ಸೊ ನೋಡಿ ಪೇಸ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಒಂದು ನಿಂಬೆಹಣ್ಣಿನ ಜ್ಯೂಸನ್ನ ಸಹ ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣು ತುಂಬ ದಪ್ಪದಾದರೆ ಅರ್ಧ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಕಬಾಬ್ ಪೌಡ್ರಿಗೆ ಮೊದಲಿಗೆ ರುಚಿ ಖಾರ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಯಾವುದೇ ಎಕ್ಸ್ಟ್ರಾ ರುಚಿ ಖಾರವನ್ನು ಹಾಕ್ಕೊಳ್ತಿಲ್ಲ. ನಿಮಗೆ ಖಾರ ಬೇಕಂದರೆ ಅಚ್ಕಾರದ ಪುಡಿನ ಸಹ ಬೇಕಂದರೆ ಸೇರಿಸ್ಕೊಳ್ಬೋದು. ಕಬಾಬ್ ಪೌಡ್ರಲ್ಲಿ ಯಾವುದೇ ರೀತಿ ಗಂಟು ಉಳಿದೇ ಇರೋ ಥರ ಕಂಪ್ಲೀಟ್ ಮೊಟ್ಟೆ ಬೀಟ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿ ಚಿಕನ್ಗೆ ಈ ಪೇಸ್ಟ್ ಹೊಂದ್ಕೊಳ್ಳುತ್ತೆ. ಇಲ್ಲಿ ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನಲ್ಲಿ ಯಾವುದೇ ರೀತಿ ನೀರು ಇರಬಾರ್ದು, ಕಂಪ್ಲೀಟ್ ಸೋದಿಸಿ ಇಟ್ಕೊಂಡಿರಬೇಕು. ಚಿಕನಲ್ಲಿ ಇನ್ ಕೇಸ್ ನೀರೇನಾದ್ರು ಉಳ್ಕೊಂಡ್ರೆ ಕೋಟಿಂಗ್ ನೀಟಾಗಿ ಬರೋದಿಲ್ಲ, ಉಪ್ಪು ಖಾರ ಸರಿಯಾಗಿ ಹಿಡಿಯೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆದಷ್ಟು ಕೈಯಲ್ಲೇ ಸಹ ಕಲಿಸ್ಕೊಂಡ್ರೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ಅರ್ಧ kg ಚಿಕನ್ಗೆ ನಾನಿಲ್ಲಿ ಅರ್ಧ ಲೀಟರ್ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ಚಿಕನ್ ಕಬಾಬ್ ಯಾವಾಗಲೂ ಎಣ್ಣೆಯಲ್ಲಿ ಹಾಕಿದಾಗ ಕಂಪ್ಲೀಟ್ ನೀಟಾಗಿ ಮುಳುಗಬೇಕು, ಆವಾಗ ಕಬಾಬ್ ಚೆನ್ನಾಗಿ ಬೇಯುತ್ತೆ. ಎಣ್ಣೆನ ತುಂಬ ಹೊಗೆ ಬರೋ ಥರ ಕಾಯಿಸ್ಕೊಳಕ್ಕೆ ಹೋಗಬಾರ್ದು. ಇವಾಗ ಎಣ್ಣೆ ಕಾದಿದೆ, ಕಬಾಬ್ ಹಾಕ್ಕೊಳ್ತಿದ್ದೀನಿ. ಒಂದೊಂದೇ ಕಬಾಬ್ ಪೀಸ್ನ ಹಾಕ್ಕೊಳ್ಬೇಕು, ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಹಾಕ್ಕೊಳ್ಬೇಡಿ, ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ. ಸ್ಟವ್ ಫ್ಲೇಮ್ ಮೀಡಿಯಮಲ್ಲೇ ಇರಲಿ ಸ್ಟಾರ್ಟಿಂಗ್ ಕಬಾಬ್ ಪೀಸ್ ಹಾಕಬೇಕಾದ್ರೆ. ನಂತರ ಸ್ಟವ್ ಫ್ಲೇಮ್ ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಳ್ಬೋದು. ಇಲ್ಲಿ ಚಿಕನ್ ನಾವು ಕಲಸಿಟ್ಟಾಗ ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕಬಾಬ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಮಿನಿಮಮ್ ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೂ ಚೆನ್ನಾಗಿ ಸಾಕಾಗುತ್ತೆ. ಸೊ ತುಂಬ ನೆಂದಷ್ಟು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಕಬಾಬ್ಗೆ ಕರಿಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಬಿಳಿ ಎಳ್ಳನ್ನು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ವಿತ್ ಬೋನ್ ಚಿಕನ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬೋನ್ಲೆಸ್ ಚಿಕನಲ್ಲೂ ಸಹ ಇದನ್ನು ಮಾಡ್ಕೊಳ್ಬೋದು. ನೋಡಿ ಚಿಕನ್ ಬೆಂದಿದೆ, ಇವಾಗ ಚೆನ್ನಾಗಿ ಕುಕ್ಕಾಗಿದೆ. ಸೊ ಎಲ್ಲನೂ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಸೊ ಇವಾಗ ಸರ್ವ್ ಮಾಡೋಣ. ನಾನಿಲ್ಲಿ ಎಗ್ ರೈಸ್ ಜೊತೆ ಕಬಾಬ್ನ ಸರ್ವ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ರಸಮ್, ಬೇಳೆ ಸಾಂಬಾರು, ಬಿರಿಯಾನಿ ಜೊತೆ ಬೇಕಾದರೂ ಕಬಾಬ್ನ ಸರ್ವ್ ಮಾಡ್ಬೋದು. ಇನ್ನೊಂದು ವಿಷಯ, ಕಬಾಬ್ನ ಬೇಯಿಸ್ಬೇಕಾದ್ರೆ 12ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕಬಾಬ್ನ ಬೇಯಿಸಿ. ತುಂಬ ಸಾಫ್ಟಾಗಿ ಗರಿಗರಿಯಾಗಿ ಬೆಂದಿರುತ್ತೆ. ಸೊ ತಿನ್ನಬೇಕಾದ್ರೂ ಜ್ಯೂಸಿಯಾಗಿ ಇರುತ್ತೆ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿದಾಗ ಒಳಗಡೆ ಕಬಾಬ್ ಬೆಂದಿರಲ್ಲ. ನೋಡಿ ಈ ರೀತಿ ಕಬಾಬ್ನ ಟ್ರೈ ಮಾಡಿ ಹೇಗಿತ್ತಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ನಿಮ್ಮನೇಲಿ ಈ ಥರ ರುಚಿಯಾದ ಕಬಾಬ್ನ ಮಾಡಿಕೊಡಿ. ತುಂಬ ರುಚಿಕರವಾದ ಸ್ವಾದಿಷ್ಟವಾದ ಕಬಾಬ್ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್.